ಸಿಗತಕ್ಕಂಥ ಸಸ್ಯಗಳನ್ನು ಉಪಯೋಗಿಸಿಕೊಂಡು ಬೆಳೆಗಳಲ್ಲಿ ಬರ್ತಕ್ಕಂಥ ಕೀಟಗಳನ್ನು ಮತ್ತು ಅದಕ್ಕೆ ಪೋಷಕಾಂಶವನ್ನು ಒದಗಿಸುವುದರ ಒಂದು ಸಾವಯವ ಕೃಷಿ ವಿಧಾನವನ್ನು ಡಾಕ್ಟರ್ SB ಸಾಧನೆಯವರು ತಮ್ಮಲ್ಲಿ ಉಪಯೋಗಿಸ್ಕೊಳ್ತಾ ಇದ್ದಾರೆ. ಅದರ ಬಗ್ಗೆ ನಾವು ಇವತ್ತು ತಿಳಿದುಕೊಳ್ಳೋಣ. ಮೊದಲಿಗೆ ಅವರ ಪರಿಚಯವನ್ನು ಮಾಡಿಕೊಳ್ಳೋಣ. ನಮಸ್ಕಾರ ಸರ್. ನಮಸ್ಕಾರ. ನಮ್ಮ ರೈತರಿಗೆ ನಿಮ್ಮ ಸ್ವಲ್ಪ ಪರಿಚಯ ಮಾಡಿಕೊಡಿ ಸರ್. ನಾನು ಡಾಕ್ಟರ್ SB ಸಾಧನಿ. ನಾನು ಕೃಷಿ ಪದವೀಧರ ಮತ್ತು ಅರಣ್ಯ ಇಲಾಖೆಯಲ್ಲಿ ಸೇವೆ ಮಾಡಿ ಈಗ ನಿವೃತ್ತನಾಗಿದ್ದೇನೆ. ಅರಣ್ಯ ಅಧಿಕಾರಿ, ಜಿಲ್ಲಾ ಅರಣ್ಯ ಅಧಿಕಾರಿ ಅಂತೇಳಿ ನಿವೃತ್ತಿ ಹೊಂದಿದ್ದೇನೆ. ನಾನು ಮೊದಲಿಂದನೂ ಇದು ನಮ್ಮ ಹಳೆಯ ಜಮೀನಿದು. ಇಲ್ಲಿ ನಾನು ಸಾವಯವ ಕೃಷಿಯನ್ನು ನಾನು ಮಾಡ್ತಾಯಿದ್ದೇನೆ. ಸಾವಯವ ಕೃಷಿ ಅಂತ ನಾನು ಹೆಚ್ಚಾಗಿ ಯಾವ ಪದಾರ್ಥವನ್ನು ನಾನು ಹೊರಗಿಂದ ತಗೊಳ್ತಾ ಇಲ್ಲ. ನಾನು ಇಲ್ಲಿ ಸಿಕ್ಕಂಥ ಪದಾರ್ಥದಿಂದ ನಾನು ಮಾಡ್ತಾಯಿದ್ದೇನೆ. ನನ್ನ ಹೊಲ ಇದು ತೋಟ ಒಂದು 20 ಎಕರೆ ತೋಟ ಇದೆ. ಇಲ್ಲಿ 500 ಮಾವಿನ ಗಿಡಗಳಿದ್ದಾವೆ. ಅಲ್ಫಾನ್ಸು, ರತ್ನಗಿರಿ ಅಲ್ಫಾನ್ಸು ಇದ್ದಾವೆ. ಆಮೇಲೆ ಇನ್ನೊಂದು 250 ಮೊನ್ನೆ ಒಂದು 2-3 ವರ್ಷದಿಂದ ಅಷ್ಟು ಹಚ್ಚಿದ್ದೇನೆ. ನಮ್ಮ ತೋಟಗಾರಿಕೆ ಇಲಾಖೆಯಿಂದ ಸಹಾಯಧನ ಪಡೆದು ಅದು ತೋಟ ಒಟ್ಟಿಗೆ 750 ಗಿಡಗಳಿದ್ದಾವೆ. ಅದರಲ್ಲಿ 500 ಗಿಡಗಳು ಮಾತ್ರ ಈಗ ನನಗೆ ಫಲವನ್ನು ಕೊಡ್ತಾ ಇದ್ದಾವೆ. ಅದರಿಂದ ಒಳ್ಳೆಯ ಫಲ ನನಗೆ ಸಿಗ್ತಾ ಇದೆ. ನಾನು ಸಾವಯವ ಕೃಷಿ ಮಾಡೋದಷ್ಟರಲ್ಲಿ ನಮ್ಮದು ಸಾವಯವ ಪ್ರಮಾಣೀಕೃತ ತೋಟ ನಂದಿದ್ದು. ಸರ್, ಏನು ನೀವು ಸಸ್ಯಜನ್ಯ ಸಾರ ಅಂತ ಹೇಳಿದ್ರಲ್ಲ ಸರ್, ಇದು ಸಸ್ಯಜನ್ಯ ಸಾರ ಅಂದ್ರೆ ಏನನ್ನೋದನ್ನು ಸ್ವಲ್ಪ ನಮ್ಗೆ ತಿಳಿಸ್ಕೊಡಿ ಸರ್. ಸಸ್ಯಜನ್ಯ ಸಾರ ಅಂತಂದರೆ ಈಗ ನಮ್ಮ ತೋಟ, ಗದ್ದೆ ಮತ್ತು ಹೊಲದಲ್ಲಿ ಸಿಗುವಂಥ ತ್ಯಾಜ್ಯ ವಸ್ತುಗಳು, ಅಂದರೆ ತ್ಯಾಜ್ಯ ವಸ್ತು ಅಂತಂದರೆ ನಮಗೆ ಬೇಡ ಅಂತ ಕಳೆ, ಕಸ ಅಂತೇಳಿ ನಾವು ಒಗಿತೇವಲ್ಲ, ಅದರಿಂದ ಮಾಡುವಂಥ ಒಂದು ಪದಾರ್ಥ ಇದು. ಇದರಿಂದ ಸಸಿಗಳಿಗೆ ಪೋಷಕಾಂಶ ಸಿಗ್ತದೆ ಮತ್ತು ಅದರಿಂದ ನಾವು ಬರುವಂಥ ಕೀಟ ಬಾಧೆಗಳನ್ನು ಸಹ ನಾವು ತಪ್ಪಿಸ್ಲಿಕ್ಕೆ ಸಾಧ್ಯತೆ ಇದೆ. ಸಸ್ಯಜನ್ಯ ಸಾರವನ್ನು ಸರ್ ನಿಮ್ಮ ಹೊಲದಲ್ಲಿ ಯಾವ್ಯಾವ ಬೆಳೆಗಳಿಗೆ ನೀವು ಉಪಯೋಗ ಮಾಡ್ತಾ ಇದ್ದೀರಿ ಸರ್ ಇದನ್ನು? ಇದು ಹೊಲದಲ್ಲಿ ನಮ್ಮಲ್ಲಿ ನಾನು ಬೆಳೀತಾ ಇದ್ದು ಮಾವಿನ ಗಿಡ ಅಷ್ಟೇ ಬೆಳೀತಾ ಇದ್ದೇವೆ. ಈ ಮಾವಿನ ಗಿಡಗಳನ್ನು ಹಾಕ್ತಾ ಇದ್ದೇನೆ, ಅದನ್ನ ಸ್ಪ್ರೇ ಮಾಡ್ತಾ ಇದ್ದೇನೆ. ಅದಕ್ಕೆ ಅದನ್ನು ನಾವು ಕೀಟನಾಶಕನೂ ಅಂತ ಉಪಯೋಗ ಮಾಡ್ತಾ ಇದ್ದೇನೆ ಮತ್ತು ಅದಕ್ಕೆ ಪೋಷಕಾಂಶ ಅಂತ ಎರಡು ತಗೊಂಡು ಮಾಡ್ತೇನೆ. ಮತ್ತು ಇದನ್ನು ನಾವು ಸ್ಪ್ರೇ ಮಾಡೋದಷ್ಟೇ ಅಲ್ಲದೆ ಪ್ರಮಾಣ ಸಾಕಷ್ಟು ಇತ್ತು ಅಂತಂದರೆ ಈಗ ನಾವು ನೀರಾವರಿ ಕೊಟ್ಟರಾಗಲಿ ಅಥವಾ ಅದನ್ನು ನೀರು ಬೆರೆಸಿ ಹಾಕ್ಬೋದು, ಅಥವಾ ಇದನ್ನು ಹಾಗೆ ನಾವು ಜೀವಾಮೃತದ ಹಾಕಿದಂಗೆ ಇದರಿಂದ ಬರುವಂಥ ದ್ರವ ಪ್ರಮಾಣ ಇರ್ತಾರೆ, ಅದನ್ನು ಸಹಿತ ನಾವು ಗಿಡಗಳು ಹಾಕ್ಬೋದು. ಆದರೆ ಈಗ ನಮ್ಮದು ಅವಶ್ಯಕತೆ ನನಗೆ ಮಾವಿನ ಗಿಡ ಇರೋದ್ರಿಂದ ನಾನು ಸ್ಪ್ರೇಯಿಂಗ್ ಮಾಡ್ತಾ ಇದ್ದೇನೆ. ಸರ್, ನೀವು ಈ ಸಸ್ಯಜನ್ಯ ಸಾರವನ್ನು ಉಪಯೋಗ ಮಾಡೋದ್ರಿಂದ ನೀವು ಏನು ಪರಿಣಾಮ ಆಗಿದೆ ಅಂತ ಕಂಡುಕೊಂಡಿದ್ದೀರಾ ಸರ್? ನಾವು ಅದರದ್ದು ಎಫೆಕ್ಟ್ ಚೆನ್ನಾಗಿ ಕೊಡ್ತಾ ಇದೆ. ಈಗ ನಮ್ದು ನೋಡಿ ಹೋದ ವರ್ಷ ಹೊಡೆದಕ್ಕೆ ಅದು ಪ್ರತಿ ವರ್ಷನೂ ಅದರದ್ದು ಇಫೆಕ್ಟ್ ಮೊದಲಿಂದನೂ ಹೆಚ್ಚು ಕೊಡ್ತಿದೆ. ಆಮೇಲೆ ಈಗ ನೋಡಿ ನಮ್ಮ ಗಿಡಗಳು ನಾವು ನಾನು ಬೇರೆಯವ್ರದ್ದು ಸರಿ ಇಲ್ಲ, ನಮ್ದು ಒಳ್ಳೇದಿದೆ ಅಂತ ಹೇಳೋದು ಪ್ರಶ್ನೆ ಇಲ್ಲ. ಎಷ್ಟು ಹಸಿರಾಗಿ ಕಾಣ್ತಾ ಇದ್ದಾವೆ. ಇದ್ರ ಮೇಲಿಂದ ಗಿಡಗಳ ಆರೋಗ್ಯ ಸುಧಾರಿಸ್ತದ್ರಿಂದ. ಆರೋಗ್ಯ ಸುಧಾರಿಸ್ತು ಅಂತಂದರೆ ಅದಕ್ಕೆ ರೋಗ ನಿರೋಧಕ ಶಕ್ತಿ ಬರ್ತದೆ. ಅಥವಾ ಮತ್ತು ಯಾವುದೇ ಒಂದು ಕೀಟಗಳನ್ನು ಬಾಧೆ ಆಗೋದ್ರಿಂದ ಈಗ ಒಬ್ಬ ಹೆಲ್ದಿ ಮನುಷ್ಯ ಅಂದರೆ ಆರೋಗ್ಯದ ಮನುಷ್ಯಗೆ ರೋಗ ಹೇಗೆ ಕಡಿಮೆ ಹಾಗೆ ಒಂದು ಗಿಡಗಳನ್ನ ಆರೋಗ್ಯ ಅಂತ ನಾವು ಮಾಡಿದ್ವಿ ಅಂತಂದರೆ ಅದಕ್ಕೆ ಸ್ವಾಭಾವಿಕವಾಗಿ ಅದಕ್ಕೆ ರೋಗ ನಿರೋಧಕ ಶಕ್ತಿ ಹೆಚ್ಚಿದೆ ಅಂತಂದರೆ ನಾವು ಅದಕ್ಕೆ ಹೆಚ್ಚಿನ ಕಾಳಜಿ ತಗೊಳ್ಳುವಂಥ ಅವಶ್ಯಕತೆ ಬರೋದಿಲ್ಲ ಮತ್ತು ಅದರಿಂದ ಬರುವಂಥ ಫಲನೂ ಭಾಳ ಫಲವತ್ತಾಗಿದೆ. ಸರ್, ಈ ಸಸ್ಯಜನ್ಯ ಸಾರದಿಂದ ಆಲ್ಮೋಸ್ಟ್ ಆಲ್ ಬರ್ತಕ್ಕಂಥ ಕೀಟಗಳನ್ನ ನಾವು ಹತೋಟಿ ಮಾಡಬಹುದಾ ಹೆಂಗೆ ಸರ್? ಇಲ್ಲ, ಏನಂತಂದರೆ ಇದು ಸಸ್ಯಜನ್ಯ ಸಾರ. ಇದನ್ನು ನಾವು ಪೋಷಕಾಂಶ ಮತ್ತು ಕೀಟಗಳ ಬಾಧೆಗಳನ್ನು ಉಪಯೋಗ ಮಾಡ್ತೇವೆ. ಆದರೆ ಇನ್ನೊಂದು ನಾವು ಇನ್ನೊಂದು ದ್ರವ ತಯಾರು ಮಾಡ್ತೇವೆ ನಾವು. ಅದಕ್ಕೆ ನಾವು ನಮ್ಮದು ಬೆಳ್ಳುಳ್ಳಿ ಕಷಾಯ ಅಂತ ಹೇಳ್ತೇವೆ, ಜೈವಿಕ ಕಷಾಯ ಅಂತ ಹೇಳ್ಕೊಂಡು ಬೆಳ್ಳುಳ್ಳಿ ಮತ್ತು ಹಸಿಮೆಣಸಿನಕಾಯಿ ಮತ್ತು ತಂಬಾಕು ಅಂದರೆ ಗೋಮೂತ್ರದಲ್ಲಿ ಮಿಕ್ಸ್ ಮಾಡಿಕೊಂಡು ಕೂಡಿಸಿ ನಾವು ಅದರಿಂದ ಮಾಡ್ತೇವೆ. ಇದನ್ನ ಕೂಡಿ ಹೊಡಿತೇವೆ. ಅಂದರೆ ಕೂಡಿ ಹೊಡೆದ್ರೆ ಇದರಿಂದ ಸಾರನ್ನು ಸಸಿಗಳಿಗೆ ಪೋಷಕಾಂಶ ಸಿಗ್ತದೆ ಮತ್ತು ತಕ್ಕ ಮಟ್ಟಿಗೆ ಕೀಟಗಳ ಬಾಧೆಯಿಂದ ತೆಗೆಯುತ್ತೆ. ಅದು ಪೂರ್ಣ ಕೀಟ ಬಾಧೆ ಸಲುವಾಗಿಯೇ ಇದೆ ನಮಗೆ. ಅದರಿಂದ ಕೀಟ ಬಾಧೆಯಿಂದ ನಮಗೆ ಲೀಫ್ ಹಾಪರ್ಸ್ ಆಗಲಿ, ಇದಕ್ಕೆ ಬರೋದನ್ನು ಹೆಚ್ಚಾಗಿ ಹಾಪರ್ಸ್ ಆಯ್ತು ನಮ್ಮ ಮಾವಿನ ಗಿಡಕ್ಕೆ ಬರುವಂಥದ್ದು. ಆ ಹಾಪರ್ಸ್ ಆಗಲಿ ಅದು ಕಂಪ್ಲೀಟ್ ಕಂಟ್ರೋಲ್ ಆಗಿ ಆಗ್ತದೆ. ಸೊ ಇವೆರಡೂ ನಾವು ಈ ಸಾರಗಳ ಸಸ್ಯ ಸಾರ ಮತ್ತು ಅದನ್ನ ನಮ್ಮದು ಬೆಳ್ಳುಳ್ಳಿ ಕಷಾಯ ಎರಡೂ ಕಷಾಯ ಕೂಡಿಸಿ ಅದನ್ನು 5 ಲೀಟ್ರ್, 5 ಲೀಟ್ರ್, 10 ಲೀಟ್ರ್ ಮಾಡಿ 100 ಲೀಟ್ರ್ ಮಿಕ್ಸ್ ಮಾಡಿ ನಾವು ಹೊಡಿತಾ ಇದ್ದೇವೆ. ಇದರಿಂದ ನಮಗೆ ಕೀಟ ಬಾಧೆನ ಹೋಗ್ತದೆ ಮತ್ತು ಪೋಷಕಾಂಶ ಸಿಗ್ತದೆ. ಸರ್, ಮೊದಲನೇದಾಗಿ ಸರ್ ಈ ಸಸ್ಯಜನ್ಯ ಸಾರವನ್ನು ಯಾವ ರೀತಿ ನೀವು ತಯಾರು ಮಾಡ್ತೀರ ಅನ್ನೋದು ಸ್ವಲ್ಪ ನಮಗೆ ತಿಳಿಸ್ಕೊಡ್ತೇನೆ. ಈಗ ಸಸ್ಯಜನ್ಯ ಸಾರ ಅಂತ ನಾವು ಹೇಳಿದೆ, ಅದಕ್ಕೆ ಬೇಕಾದಂಥ ಏನೇನು ಸಾರ ಸಸ್ಯಗಳ ಎಲೆಗಳು ಬೇಕಂತ ಹೇಳಿದಲ್ಲ, ಅದನ್ನಿಲ್ಲಿ ಒಂದೊಂದಾಗಿ ನಾವು ಕುಟ್ಟಿ ಮಾಡಿ ಹಾಕಿದ್ದೇವೆ, ಒಂದು ಗುಂಪು ಮಾಡಿ ಹಾಕಿದ್ದೇವೆ. ಅದನ್ನು ಒಂದೊಂದಾಗಿ ನಾನು ತೋರಿಸ್ತಾ ಇದ್ದೇನೆ. ಇದು ಅಂದರೆ ಎಕ್ಕಿ ಗಿಡ ಅಂತ ನಾವೆಲ್ಲ ನೋಡ್ತಾ ಇದ್ದೇವೆ. ಇದು ಎಕ್ಕಿ ಗಿಡ. ಅದು
ಅದು ಸುಮಾರು 10 kg ಬೇಕು. ಅಂದರೆ 10 kg ಅಂದರೆ ನಾನು ಏನು ತೋರಿಸ್ತಾ ಇದ್ದೇನೆ ಎಲ್ಲ ಇವನು ಸುಮಾರು 10 kg ಬೇಕಾಗ್ತವೆ. ಇದು ಬೇವಿನ ಸೊಪ್ಪು, ಇದು ಹುಲಗಲ್ ಸೊಪ್ಪು, 4ನೇದು ಕಾಂಗ್ರೆಸ್ ಕಸ. ಅದು ಏನು ನೀವು ಕಾಂಗ್ರೆಸ್ ಕಸ ಹಾಕ್ತಿರಲ್ಲ ಸರ್, ಹಾಂ, ಹೆಚ್ಚು ನಮ್ಮ ರೈತರು ಇದರಿಂದ ಹೊಲದಲ್ಲಿ ಹೆಚ್ಚಿಗೆ ಕಾಂಗ್ರೆಸ್ ಬೆಳಿತೈತಿ, ಅದಕ್ಕೆ ಇದನ್ನ ಹೊಲದಲ್ಲಿ ಹಾಕ್ಬಾರ್ದು ಅನ್ನೋ ಉದ್ದೇಶದಿಂದ ಹೊರಗೆ ಚೆಲ್ತಾರೆ ಸರ್. ಇದರಿಂದ ನಿಮ್ಗೆ ಏನಾದರೂ ತೊಂದರೆ ಏನಾದರೂ ಆಗಿದೆ ಸರ್ ಹೊಲದಲ್ಲಿ? ಅದು ಅದಕ್ಕೆ ನಾನು ಮೊದಲಿಗೆ ಹೇಳಿದ್ನಲ್ಲ, ನಮಗೆ ಬೇಡವಾದ್ದು ಅಂದರೆ ಕಸ ಅಂತ ನಾವೇನು ಹೊರಗೆ ಚೆಲ್ತೇವಲ್ಲ, ಬೇಡಾದಂತ ನಾವೇನು ಹೇಳ್ತೇವಲ್ಲ, ಅದರಿಂದ ಮಾಡುವಂಥದ್ದು ಈ ಪದಾರ್ಥ ಅಂತ ಹೇಳ್ಕೊಂಡು ನಾನು ಮೊದಲೇ ನಿಮ್ಗೆ ಹೇಳಿದ್ದೇನೆ. ಅದಕ್ಕೆ ಅದರಿಂದ ನಾವು ಮಾಡೋದ್ರಲ್ಲಿ ಏನೂ ಯಾವುದೇ ಥರ ತೊಂದರೆ ಇಲ್ಲ. ಇದು ಪೇರ್ಲ ಗಿಡದ ಇದದು ಹಣ್ಣು ಬಿಡ್ತಲ್ಲ, ಪೇರ್ಲ ಗಿಡ ಚದರಂಗ ಅಂತ ಹೇಳ್ತಾರೆ. ಇದು 3ನೇದು ಮತ್ತೊಂದು ಇದು ನೋಡಿ, ಚದರಂಗ ಇದೆ, ಲೆಂಟಾನ ಕ್ಯಾಮೆರಾ ಅಂತ ಹೇಳ್ತಾರೆ ಇಂಗ್ಲೀಷ್ ಒಳಗೆ. ಹೌದು. ಹಾಂ, ಇದು ಔಡ್ಲ ಸಾರಣೆ ನಿಮ್ಗೆ ಎಲ್ಲರಿಗೂ ಗೊತ್ತಿದೆ, ಇದು ಎಲ್ಲ ರೈತರಿಗೆ ಗೊತ್ತಿದ್ದಂಥ ವಿಷಯ. ಔಡ್ಲ ಭಾಳ ಒಳ್ಳೆಯ ಔಷಧ ಇದೆ. ಇದರಿಂದ ಔಡ್ಲ ಎಣ್ಣೆಯಿಂದ ನಾವು ಸಾಕಷ್ಟು ಆಯುರ್ವೇದಗಳಿಗೂ ಇದ್ರ ಬಗ್ಗೆ ಉಪಯೋಗ ಮಾಡ್ತಾ ಇದ್ದೀವಿ. ಇದು 10 kg ಬೇಕು. ಇದು ಆಡಿಸುವಿಗೆ ಅಂತ ಹೇಳ್ತಾರೆ, ಅಂದರೆ ಆಡು ಮುಟ್ಟದ ಗಿಡ ಅಂತ ಹೇಳ್ತಾರೆ. ಇದು ಇಂಗ್ಲೀಷ್ನಲ್ಲಿ ಅಡೆತೊಡ ವಸಿಕ ಅಂತ ಹೇಳ್ತಾರೆ. ಇದು ಗೊಬ್ಬರ ಸೊಪ್ಪು, ನಾವು ಇದು ತೋಟದ್ದಾಗಲಿ ಹೊಲದ ದಂಡೆ ಒಳಗೆಲ್ಲ ಹಾಕಿರ್ತೀವಿ. ಇದು ಗೊಬ್ಬರ ಸೊಪ್ಪು, ಒಳ್ಳೆ ಗೊಬ್ಬರನೂ ಆಗ್ತದೆ. ಇದು ತೊರಟಿಗೆ ಕಸ. ಇದಕ್ಕೆ ಇದರಿಂದ ಏನು ಉಪಯೋಗ ಇಲ್ಲ, ನಾವು ಚೆಲ್ತಾ ಇದ್ದೇವೆ. ನಾವು ಇದನ್ನು ಉಪಯೋಗ ಮಾಡ್ತೀವಿ. ಅದನ್ನು 10 kg ಬೇಕು. ಇದು ತುಳಸಿ, ಆಯುರ್ವೇದವಾಗಿ ಇದು ದಿವ್ಯೌಷಧ. ಇದೆಲ್ಲ ಇದಕ್ಕೂ ರೋಗಗಳಿಗೆ ಬರ್ತದೆ. ಎಂಥದ್ದು ಇನ್ನು ಕೂಡಿಸ್ತಾ ಇದ್ದೇವೆ, ತುಳಸಿನೂ ಕೂಡಿಸ್ತಾ ಇದ್ದೇವೆ. ಇದೊಂದು 10 kg ಬೇಕು. ಹಾಂ, ಈಗ ನಾ ಹೇಳ್ತಾ ಇದ್ದಿದ್ದು 10 kg ಅಂತೆಲ್ಲ ಹೇಳಿದೆ. ಆದರೆ ನಮಗೆಲ್ಲವೂ ಇಲ್ಲಿ ತೋರಿಸಿದಂಥ ಎಲ್ಲವೂ ನಮಗೆ 10 kg ಸಿಗಲಿಕ್ಕಿಲ್ಲ. ಉದಾಹರಣೆಗಾಗಿ ಇಲ್ಲಿ ತುಳಸಿ ನಮ್ಗೆ 10 kg ಸಿಗಲಿಕ್ಕಿಲ್ಲ. ಇದಲ್ಲದೆ ದಾಸಾಳ ಕೂಡಿಸ್ತೇವೆ ನಾವು, ಅದು 10 kg ಸಿಗಲಿಕ್ಕಿಲ್ಲ. ಆದರೆ ಅದಕ್ಕೆ ನಾ ಏನು ಹೇಳ್ತಂತಂದರೆ, ನಮ್ಮ ಇದ್ರ ಗದ್ದೆಯಲ್ಲೇ ತೋಟದಲ್ಲಾಗಿ ಏನು ಸಿಗ್ತದಲ್ಲ, ಅದನ್ನ 10 kg ಅಂತ ಆಗಲಿ ಸ್ವಲ್ಪ ಹೆಚ್ಚು ಪ್ರಮಾಣದಲ್ಲಿ ಕೂಡಿಸಿದ್ರು ಏನು ಯಾವುದೇ ಥರದ ಬಾಧಕ ಇಲ್ಲ, ಕೂಡಿಸ್ಬೋದು. ಆದರೆ 10 kg ಅಂತ ಕೂಡಿಸಿದ್ರೆ ಅದೊಂದು ಪ್ರಮಾಣ ನಾವು ಕ್ರಮಬದ್ಧ ಆಗಲಿ ಅಂತ ಒಂದು ಪ್ರಮಾಣ ನಾವು ನಿಗದಿಪಡಿಸೇವಿ. ಅದಕ್ಕಿಂತ ಕಡಿಮೆ ದರ್ಶಕ್ಕೆ ಏನು ತೊಂದರೆ ಇಲ್ಲ. ಇದಲ್ಲದೆ ನಾವು ಹುಣಸಿ ಸೊಪ್ಪು ಕೂಡಿಸ್ತೇವೆ, ಇದಕ್ಕೆ ಗೊಡ್ಡ ಹುಣಸಿ ಸೊಪ್ಪು ಕೂಡಿಸ್ತಾ ಇದ್ದೇವೆ. ಆಮೇಲೆ ಮತ್ತಿದು ನಾವು ಇದರಿಂದ ಗ್ರಾಸ್ ಕಟಿಂಗ್ ಮಾಡಿದ್ಮೇಲೆ ಏನು ಅದರೊಳಗೆ ಕಸ ಸಿಗ್ತದಲ್ಲ, ಆ ಕಸಕ್ಕೆ ನಾವು ಹಾಕಿರ್ತೀವಿ. ಹೀಗಾಗಿ ನಾನು ಮೊದಲೇ ಹೇಳ್ದಂಗೆ ನಮ್ಮ ಜಮೀನಿನಲ್ಲಿ ಸಿಗತಕ್ಕಂಥದ್ದು ಏನು ಬೇಡವಾದ ವಸ್ತು ಅಥವಾ ಕಳೆ ಅಥವಾ ಕಸ ಅಂತ ನಾವು ಹೊರಗೆ ಒಗಿತೇವಲ್ಲ, ಅದನ್ನೆಲ್ಲ ಇದ್ರಾಗ ಹಾಕ್ಬೋದು. ಇಂಥದ್ದು ಹಾಕಬೇಕು, ಇಂಥದ್ದು ಬಿಡಬೇಕು ಅಂತಿಲ್ಲ, ಎಲ್ಲನೂ ಹಾಕ್ಬೋದು. ಇಲ್ಲಿವರೆಗೆ ಸಸ್ಯಜನ್ಯ ಸಾರಕ್ಕೆ ಎಷ್ಟು ಪ್ರಮಾಣದಲ್ಲಿ ನಮ್ಮ ತ್ಯಾಜ್ಯ ವಸ್ತುಗಳು ಬೇಕು ಅನ್ನೋದನ್ನು ತಿಳಿಸ್ಕೊಟ್ಟು ಸರ್. ಈಗ ಅದನ್ನು ಯಾವ ರೀತಿ ಮಾಡಬೇಕು ಅನ್ನೋದನ್ನು ಸ್ವಲ್ಪ ನಮಗೆ ತೋರಿಸ್ಕೊಡಿ ಸರ್. ಇದು ಒಂದು ಡ್ರಮ್ಮು, ಬ್ಯಾರೆಲ್. ಇದು 200 ಲೀಟ್ರ್. ಇದರಾಗೆ ಇದ್ರದ್ದು ಸಾಮರ್ಥ್ಯ 200 ಲೀಟ್ರ್ ಇದೆ. ಈ 200 ಲೀಟ್ರಲ್ಲಿ ನಾವು ಅದನ್ನ ತ್ಯಾಜ್ಯ ವಸ್ತುವಿನ ಅಥವಾ ನಾವೇನು ಹುಲ್ಲು ಇದನ್ನು ಎಲೆ ಮಾಡಿದ್ದೀವಲ್ಲ, ಎಲ್ಲ ಬೇರೆ ಥರದ ಗಿಡಗಳಿಂದ ಎಲೆ ತಂದದ್ದು, ಅದನ್ನ ಈಗ ಸದ್ಯಕ್ಕೆ ನಾವು ಗೋಮೂತ್ರ ಹಾಕಬೇಕು. ಆದರೆ ಈಗ ಸದ್ಯಕ್ಕೆ ಗೋಮೂತ್ರ ನಮಗೇನು ಸ್ವಲ್ಪ ಕಮ್ಮಿ ಇದೆ ಇದ್ರಾಗೆ. ಯಾಕೆಂತಂದರೆ ಎಲ್ಲ ಹಾಕ್ಬೇಕಾದ್ರೆ ಇದನ್ನು ಡ್ರಮ್ನ ಪೂರ್ಣ ಗೋಮೂತ್ರ ಹಾಕಿಬಿಟ್ರೆ ಗೋಮೂತ್ರ ಹೊರಚೆಲ್ತೈತೆ ಮತ್ತು ಅದರಿಂದ ಇದಾಗೋದಿಲ್ಲ ಅಂತ ತಿಳ್ಕೊಂಡು ಹೊರಚೆಲ್ತೈತೆ ಅಂತ ತಿಳ್ಕೊಂಡು ನಾವೇನು ಮಾಡಿದ್ದೀವಿ, ಆ ಎಲ್ಲ ನಾವು ತೋರಿಸಂಥ ಎಲ್ಲವನ್ನು ಎಲೆಗಳನ್ನ ಇದರೊಳಗೆ ಹಾಕ್ತೇವೆ. ನಾವು ಹಾಕಿ ಸ್ವಲ್ಪ ಜಾಗ ಉಳಿತೈತೆ ಅಂತಂದರೆ ನಾವು ಮತ್ತೆ ಅದಕ್ಕೆ ಗೋಮೂತ್ರ ಹಾಕ್ತೀವಿ. ಅಂದರೆ ಸುಮಾರು ನಮಗೆ ಅವೆಲ್ಲ ಎಲೆ ಹಾಕಿ ನಮಗೆ ಗೋಮೂತ್ರ ಸುಮಾರು 100 ಲೀಟರ್ ಗೋಮೂತ್ರ ಬೇಕಾಗ್ತದೆ. ಗೋಮೂತ್ರ ಎಲ್ಲ ಎಲೆಗಳನ್ನು ಹಾಕಿಂದ ಟೋಟಲ್ 100 ಲೀಟರ್ ಗೋಮೂತ್ರ ಹಿಡಿತದೆ. ಆಮೇಲೆ ಎಲೆಗಳು ಕೊಳಿಗೆ ಹಾಕಿ ನಾವು ಮೇಲೆ ಮುಚ್ಚಿಟ್ಬಿಡ್ತೀವಿ. ನಾವು ಹಾಕ್ತೇವಲ್ಲ ಗೋಮೂತ್ರ ಹಾಕ್ತೇವಲ್ಲ, ಗೋಮೂತ್ರ ಮತ್ತೆ ಅದರೊಂದು ವಿಶಿಷ್ಟತೆ ಏನಿದೆ ಅಂತಂದರೆ, ಗೋಮೂತ್ರ ನಮ್ಗೆ ಎಷ್ಟು ಹಳೇದಾಗಿದೆಯಲ್ಲ ಅಷ್ಟು ಒಳ್ಳೆಯದು. ಮತ್ತು ಯಾವಾಗ ಗೋಮೂತ್ರ ಬೇಕಂತ ಅಂದ್ಕೊಂಡು ಅವತ್ತೇ ಗೋಮೂತ್ರ ಬೇಕು ಅಂತ ತಿಳ್ಕೊಂಡಿದ್ರೆ ಅದು ತಪ್ಪು ಕಲ್ಪನಾ. ಅದಕ್ಕೆ ಗೋಮೂತ್ರ ಬೇಕಾಗ್ತಲ್ಲ, ಗೋಮೂತ್ರ ಎಷ್ಟು ಹಳೇದು ನಾವು ಸ್ಟಾಕ್ ಇಟ್ಕೊಂಡು ಅದನ್ನ ಕಳೆ ಹಾಕ್ಕೊಂಡು ನಾವು ದಿನ ಬಂದಿದ್ದು ಕಳೆ ಹಾಕ್ಕೊಂಡು ಇಟ್ಕೊಂಡು ಅದನ್ನು ಆ ಗೋಮೂತ್ರ ಇದಕ್ಕೆ ಹಾಕ್ಬೋದು. ಇದು ಮೊದಲೇದಾಗಿ ತರೋಟಿಗೆ ಹಾಕ್ತಿದ್ದೇವೆ. ಅದನ್ನ ಹಾಕ್ತಾ ಇನ್ನು ತಿರುವಾಡ್ತಿರ್ಬೇಕು. ಇದನ್ನ ಇದು ಗೊಬ್ಬರ ಸೊಪ್ಪು. ಇದು ಔಡ್ಲ. ಇದು ಅಡಸಾಲ್ ಸೊಪ್ಪು. ಇದು ಪೇರ್ಲ ಸೊಪ್ಪು. ಇದು ಹುಲಗಲ್ ಸೊಪ್ಪು. ಇದು ಬೇವನಿಗೆ ಗೊತ್ತೇ ಇದೆ ನಿಮಗೆ ಎಲ್ಲರಿಗೂ. ಇದು ನೋಡಿ, ಎಲ್ಲರಿಗೂ ಬೇಡಾದ ಕಸ. ಇದು ಕಾಂಗ್ರೆಸ್ ಕಸ. ಹೊಲದಿಂದ ಹೊರಗೆ ಹಾಕಬೇಕು, ಇದನ್ನು ಒಗಿಬೇಕು ಅಂತ. ಅದಕ್ಕೆ ನಾನಾ ಥರದ ಔಷಧ ರಾಸಾಯನಿಕ ಎಲ್ಲ ಸ್ಪ್ರೇ ಮಾಡಿ ಹೋಗಿಸ್ಬೇಕಂತ ಹೇಳ್ತಾರೆ. ಆದರೆ ನಾವು ಕಸದಲ್ಲೇ ರಸ ಅಂದರೆ ಅದನ್ನು ನಾವು ಮಾಡ್ಕೊಳ್ಳೋದು ನಾವು ಕಲ್ತ್ರೆ ಯಾವುದು ಬೇಡ ಅಂತ ನಾವು ಇದು ಮಾಡ್ತೇವಲ್ಲ, ಇದು ಲೆಕ್ಕಿ. ಇದರಿಂದ ಕಸದಿಂದ ರಸ ಹೊಂಡು ಅಂತ ನಾನು ಇದಕ್ಕೆ ಅಂತೀನಿ. ಇದು ತುಳಸಿ ಪ್ರಮಾಣ ನಮ್ಗೆ 10 kg ಸಿಗೋದಿಲ್ಲ. ಅದರಿಂದ ಎಷ್ಟು ಸಿಗ್ತದೆ ಅಷ್ಟೇ ಹಾಕ್ತಾಯಿದೆ.
ಅಂದರೆ ಇದಕ್ಕೆ ಮತ್ತೆ ಇನ್ನಷ್ಟು ಇದ್ರ ಮೇಲೆ ನಾವು ಗೋಮೂತ್ರ ಹಾಕ್ತೀವಿ. ಗೋಮೂತ್ರ ಹಾಕಿ ಇದು ಇಲ್ಲಿವರೆಗೆ ತುಂಬಿದ ಮೇಲೆ ಪೂರ್ಣ ಎಲ್ಲನೂ ಗೋಮೂತ್ರ ಒಳಗೆ ಮುಳುಗಿಬಿಡ್ತದೆ. ಮುಳುಗಿದ ಮೇಲೆ ನಾವು ಇದನ್ನೇನು ಮಾಡ್ತೀವಿ, ಎಲ್ಲ ಕಸನೂ ಏನಿದೆಯಲ್ಲ ಹತ್ತಿಗೆ ಇದನ್ನು ಒಂದಕ್ಕೊಂದು ಮಿಕ್ಸ್ ಮಾಡ್ತೀವಿ. ಮಿಕ್ಸ್ ಮಾಡಿ ಮುಚ್ಚಿಟ್ಟಿರ್ತೀವಿ. ಮತ್ತು ಸುಮಾರು ದಿವಸಕ್ಕೆ ಒಮ್ಮೆ 2 ಸರಿ ನಾವು ಇದನ್ನೇನು ಮಾಡ್ತೀವಿ, ಒಂದು ಕೋಲಿನಿಂದ ಅದನ್ನು ತಿರುವಾಡೋದಾಗಲಿ ಅಥವಾ ಕೆಳಗಿಂದ ಮೇಲಿಂದ ಕೆಳಗೆ ಮಾಡ್ತೀವಿ. ಹೀಗಾಗಿ ಸಾರ ಎಲ್ಲ ಗಿಡದ ಸಾರ, ಎಲ್ಲ ಎಲೆ ಸಾರ ಇದಕ್ಕೆ ಸಿಗ್ತದೆ. ಸ್ವಲ್ಪ ಈಗ ನಾವು ಇದನ್ನೆಲ್ಲ ಕಸದ ಇದನ್ನ ಎಲೆಗಳನ್ನು ಹಾಕಿದ್ದೀವಿ. ಇದ್ರ ಮೇಲೆ ಹಿಡಿಯುವಂಥದ್ದು ಗೋಮೂತ್ರ ನಾವು ಸುರುತ್ತೇವೆ ತುಂಬುವವರೆಗೆ. ಇದು ಪೂರ್ಣ ಗೋಮೂತ್ರ ತುಂಬಿದ ಮೇಲೆ ಇದನ್ನು ನಾವು ಅದ್ರದ್ದು ಪ್ಲಾಸ್ಟಿಕ್ ಅದ್ರ ಬಾಯಿ ಇದೆಲ್ಲ, ಬಾಯಿಂದ ಪೂರ್ಣ ಮುಚ್ಚಿಬಿಡ್ತೇವೆ. ಮುಚ್ಚಿ ಸುಮಾರು ದಿವಸಾಲು ನಾವು ತೆಗೆದು ಏನು ಮಾಡ್ತೇವೆ ಅಂತಂದ್ರೆ ಇದಕ್ಕೆ ಕೋಲಿನಿಂದ ತಿರುವಾಡ್ತೀವಿ. ತಿರುವಾಡಿ ಕೆಳಗಿನ ಮೇಲಿನ ಕೆಳಗೆ ಮಾಡಿ ಎಲ್ಲ ಇನ್ನೂ ಸರಿಯಾಗಿ ಬೆರಕೆ ಆಗುವಂಗೆ ಮಾಡ್ತೇವೆ. ಮಾಡಿ ಸುಮಾರು ಕನಿಷ್ಠ ಇನ್ನೊಂದು 15-20 ದಿವಸದಿಂದ ಕಳೀಲಿಕ್ಕೆ ಬಿಡಬೇಕಾಗತ್ತೆ. ಆದರೆ ಅದಕ್ಕಿಂತ ಹೆಚ್ಚು ದಿವಸ ಬಿಟ್ಟರೆ ಸಾಕು ಏನು ತೊಂದರೆ ಇಲ್ಲ. ಬೇಕಾದಷ್ಟು ದಿವಸ ಬಿಟ್ಟರೆ ಏನಾಗೋದಿಲ್ಲ. ಆಮೇಲೆ ಅದು ಹೆಚ್ಚು ದಿವಸ ಬಿಟ್ಟಷ್ಟು ಒಳ್ಳೆ ರೀತಿಯಿಂದ ಕಳೀತದೆ. ಈಗ ಪೂರ್ಣ ಹಾಕಿದ ಮೇಲೆ ನಾವು ಇದನ್ನು ಅದರ ಮೇಲೆ ಬಾಯಿ ಹಾಕಿ ಮುಚ್ಚಿಬಿಡ್ತೀವಿ. ಮುಚ್ಚಿ ದಿನಾಲೂ ನಾವೇನು ಮಾಡ್ತೀವಿ ಅಂತಂದ್ರೆ ಅದನ್ನು ತಿರುವಾಡ್ತೀವಿ. ತಿರುವಾಡಿದ ಮೇಲೆ ನಾವು ಈಗಾಗಲೇ ಇದು ಮಾಡಿದ್ದು. ಈಗ ನೋಡಿ ನೀವು ಅದರದ್ದು ಈ ಥರ ಸೂಚಿದ ಮೇಲೆ ಈ ಥರ ಬರ್ತಾಯಿದೆ ನೋಡಿರಿ. ಇದರದ್ದು ಕಳತೆ ಸ್ಮೆಲ್, ವಾಸನೆ ಸಾಕಷ್ಟು ಇದು ಸ್ಮೆಲ್ ಬರ್ತಾಯಿದೆ. ಹೆಚ್ಚು ದಿನ ಕೊಳ್ತಿದ್ರಿಂದ ಈ ಥರ ಸ್ಮೆಲ್. ಅದೇ ನಾ ಹೇಳಿದ್ನಲ್ಲ, 20 ದಿವಸ 15-20 ದಿವಸ ಹೇಳಿ ಹೆಚ್ಚು ದಿವಸ ಕೊಳಕ್ಕೆ ಕೆಟ್ಟರು ಏನಾಗೋದಿಲ್ಲ. ಇಲ್ಲಿ ನೋಡಿ ಇದ್ರ ವಾಸನೆ ಹೆಂಗೆ ನೋಡ್ರಿ ಹೆಂಗೆ ಬರ್ತಾ ಇರೋದು. ಇದನ್ನು ನಾವು ಹೊಡಿತಾ ಇದ್ದೀವಿ ಅಂತಂದ್ರೆ ನಾವು ನಮ್ಮ ರಸ್ತೆಗಳು ಅಡ್ಡಾಡೋರೆಲ್ಲರೂ ಏನು ಸರ್ ಏನು ಹೊಡಿತಾ ಇದ್ದಾರೆ ನಿಮ್ಮ ತೋಟಕ್ಕೆ ಎಂಥ ಔಷಧ ತಂದಿರಿ, ಎಲ್ಲಿ ತಂದಿರಿ ಅಂತ ಕೇಳ್ತಿದ್ದಾರೆ. ಎಲ್ಲಿದಿಲ್ಲಪ್ಪ, ಇದು ನಮ್ಮಲ್ಲೇ ಮಾಡ್ಕೊಂಡಿದ್ದ ಔಷಧ, ನಮ್ಮಲ್ಲಿ ಏನು ಕಸ ಅಂತ ಹೋಗಿತ್ತಲ್ಲ ಕಸದಿಂದ ನಾವು ಮಾಡಿದ್ದು ಅಂತ ತಿಳ್ಕೊಂಡು ಇದು ನೋಡಿರಿ. ಅಲ್ಲ, ಈ ಸ್ಮೆಲ್ಲಿಂದ ಏನಂತಂದರೆ ನಮ್ಮದು ಸಾವಯವ ಕೃಷಿಯೊಳಗೆ ಮತ್ತೊಂದು ನಮ್ಮ ಪ್ರಿನ್ಸಿಪಲ್ ಏನಿದೆ ಅಂತಂದರೆ ಯಾವ ಹುಳನೂ ನಾವು ಹೆಚ್ಚಾಗಿ ಕೊಲ್ಲೋದಿಲ್ಲ ಇದರಿಂದ. ಅವ್ರು ಏನಂತಂದ್ರೆ ಈ ವಾಸನೆಗೆ, ಈ ಕಾಟದ ವಾಸನೆಗೆ ಬರ್ದಂಗೆ ದೂರ ಓಡಿ ಹೋಗ್ತಾವೆ. ಈ ವಾಸನೆ ಹಚ್ಚಿದ ಕೂಡಲೇ ಬರುವುದಿಲ್ಲ ವಾಸನೆ ಕಾಟಕ್ಕೆ. ಅಂದರೆ ನಾವು ಯಾವ ಕೀಟಗಳನ್ನು ಇದರಿಂದ ಕೊಲ್ಲುವಂಥದ್ದು ಇದಿಲ್ಲ. ಅವು ಇದಕ್ಕೆ ಕೀಟ ಬಾಧೆ ಈ ವಾಸನೆಗೆ ರಿಪೆಲೆಂಟ್ ಅಂತ ಹೇಳ್ತಾರೆ ನೋಡ್ರಿ. ಹಂಗೆ ಇದರಿಂದ ದೂರ ಓಡಿಸ್ತಾವೆ ಕೀಟ. ಹಾಗೆ ಗಿಡಗಳಿಗೆ ಹಾಕಿದಾಗ ಸಹ ಇದು ಸ್ಮೆಲ್ಲನ್ನು ಇದು ಹೊರಹೊಮ್ಮಿಸ್ತಾ ಇದೆ. ಹೌದೌದು. ಇದಕ್ಕಿಂತ ಇದು ಸ್ಮೆಲ್ ಅದು ಇನ್ನೊಂದು ಇದೆಯಲ್ಲ, ಅದನ್ನ ಕೂಡಿಸ್ಬಿಟ್ಟು ಅಂತಂದ್ರೆ ಅದರ ಬೆಳ್ಳುಳ್ಳಿ ಇದೆ, ಬೆಳ್ಳುಳ್ಳಿ ಕಾಟ ನಿಮ್ಗೆ ಗೊತ್ತು. ಆಮೇಲೆ ಗೋಮೂತ್ರ, ಆಮೇಲೆ ಮೆಣಸಿನ್ಕಾಯಿ, ಮತ್ತು ತಂಬಾಕು, 3 ಕೂಡಿಸ್ಬಿಟ್ರೆ ಎಂಥ ಹುಳ ಬರೋಕ್ಕೆ ಯಾರು ನಮಗೆ ಸಮೀಪ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ಲೇಬರ್ಸ್ಗಳು, ನಮ್ಮ ಜನ ಕೆಲಸ ಮಾಡೋರದಲ್ಲ, ಏನು ಸರ್ ಇದು ಕೈಗೆ ನಾವು ಮನೆಗೆ ಹೋದ್ರೂ ವಾಸನೆ ಬರೋದಿಲ್ಲ ಅಂತಿದ್ರೆ ಅದು ವಾಸನೆ ಬರ್ತೈತೆ. ಅದು ನಿಮ್ಗೆ ಅದನ್ನು ತಿಂದರೂ ಏನಾಗೋಲ್ಲ, ಉಂಡ್ರೂ ಏನಾಗೋಲ್ಲ. ಅದ್ರ ಬೇರೆ ರಂಗ ಕೆಮಿಕಲ್ಸ್ ತಂಗ ಇದು ರಾಸಾಯನಿಕದೊಳಗೆ ಏನಪ್ಪ ಜೀವ ಹೋಗ್ತದೆ ಅಥವಾ ಅದರಿಂದ ವಿಷ ಆಗ್ತದೆ ಅಂತಿಲ್ಲ. ಈಗ ನಮ್ಮ ಜನ ಮಾಡ್ತಾ ಇದ್ರೆ ಹಿಂಗೆಲ್ಲ ದಿನಾಲು ಗೋಮೂತ್ರದ ಇದನ್ನು ಮಾಡಿದ್ರೆ ಅವ್ರು ಯಾವುದೇ ಥರದ ಚರ್ಮ ರೋಗ ಅಥವಾ ಇಂಥದ್ದು ಯಾವಾಗೂ ಬಂದಿಲ್ಲ ಅವರಿಗೆ. ಆಮೇಲೆ ಬೇರೆ ಔಷಧ ಹೊಡಿಬೇಕಾದ್ರೆ ಮೂಗಿಗೆ ಕಟ್ಕೊಂಡು ಹೊಡಿಬೇಕು, ಅಷ್ಟೆಲ್ಲ ಪ್ರಿಕಾಷನ್ ತೊಗೊಳ್ಬೇಕು, ಅದು ಕಾಳಜಿ ವಹಿಸ್ಬೇಕು ಅಂತ ಹೇಳ್ತಾರೆ. ಇದಕ್ಕೆ ಮೂಗಿ ಕಟ್ಕೊಂಡು ಮೂಗಿನಲ್ಲಿ ನಿಮ್ಮಲ್ಲಿ ವಾಸನೆ ಹೋಗ್ರಿ, ಅದರಿಂದ ನಿಮ್ಗೇನು ತೊಂದರೆ ಇಲ್ಲ ಅಂತ ನಾನು ಅವ್ರಿಗೆ ಹೇಳ್ತಾ ಇದ್ದೇನೆ. ಮತ್ತು ಅವರಿಗೆ ನೆಗಡಿ ಗಿಡಿದಂತ ತನ್ನಿತಾನ ಓಡಿ ಬಿಡ್ತಿದ್ದಾರೆ. ಇದನ್ನ ಒಂದೇ ಬಾರಿ ಹೊಡಿತೀರಾ ಅಥವಾ ಪದೇ ಬಿಟ್ಟು ಹೊಡಿತೀರಾ? ನಾನು ಇನ್ನೇನು ಮಾಡ್ತೀನಿ ಅಂತಂದರೆ ಇದನ್ನು ಸುಮಾರಾಗಿ ನಾನು ಅಕ್ಟೋಬರಿಂದ ಹೊಡಿಯೋಕ್ಕೆ ಸ್ಟಾರ್ಟ್ ಮಾಡಿ, ಮಳೆಗಾಲ ಮುಗಿದ ಮೇಲೆ ಅಕ್ಟೋಬರ್ ತಿಂಗಳಿಗೆ ಒಂದ್ಸರಿ ನಾನು ಹೊಡಿತೇನೆ. ಇದನ್ನ ತಿಂಗಳಿಗೆ ಸರಿ ಅಂದರೆ 40,000 ಲೀಟರ್ ಬೇಕಾಗ್ತದೆ ಅಥವಾ 4,000 ಲೀಟರ್ ಬೇಕಾಗ್ತದೆ. 4,000 ಲೀಟರ್. ಹೌದೌದು. ಅಂದರೆ ನಾನು ಅಕ್ಟೋಬರ್, ನವಂಬರ್, ಡಿಸೆಂಬರ್, ಜನವರಿ, ಫೆಬ್ರವರಿ ತನಕ ಸುಮಾರು 5 ತಿಂಗಳು ನಾನು ಹೊಡಿತೇನೆ. ಇದನ್ನ 5 ತಿಂಗಳು ಯಾಕೆ ಹೊಡಿದೆ ಅಂದ್ರೆ ಸುಮಾರು ಡಿಸೆಂಬರ್ದೊಳಗೆ ಈ ಹೂ ಬಿಡೋಕ್ಕೆ ಆಗ್ತದೆ ಗಿಡಗಳು. ನಮ್ಮ ಹೂ ಬಿಟ್ಟಾಗ ಅವಕ್ಕೆ ಹೆಚ್ಚಿನ ಪೋಷಕಾಂಶ ಬೇಕಾಗ್ತದೆ ಆಯಿತಾ. ಡಿಸೆಂಬರಿಂದ ಬಂದಾಗ ಅದಕ್ಕೆ ತಯಾರಿಗೆ ಅದಕ್ಕೆ ಸದೃಢ ಮಾಡಲಿಕ್ಕೆ ಅಕ್ಟೋಬರಿಂದ ಹೊಡಿತಾ ಇದ್ದಾನೆ. ಅಕ್ಟೋಬರ್ ಮಳೆಗಳನ್ನ ನೋಡ್ಕೊಂಡು ಸ್ವಲ್ಪ ಹೊಡಿತಾ ಇದ್ದಾನೆ. ಇಲ್ಲಿವರೆಗೆ ಈ ಸಸ್ಯಜನ್ಯ ಸಾರವನ್ನು ಯಾವ ರೀತಿ ಮಾಡ್ಕೋಬೇಕು ಮತ್ತು ಬೆಳೆಗಳಲ್ಲಿ ಯಾವ ರೀತಿ ನಾವು ಉಪಯೋಗಿಸಬೇಕು ಮತ್ತು ಎಷ್ಟು ಪ್ರಮಾಣದಲ್ಲಿ ನಾವು ಅದನ್ನು ಮಾಡ್ಕೋಬೇಕು, ಅದಲ್ಲದೆ ನಮ್ಮ ರೈತರಿಗೆ ಸಾವಯವ ಕೃಷಿ ಎಷ್ಟು ಮುಖ್ಯ ಮತ್ತು ಅದರ ಪ್ರಾಮುಖ್ಯತೆಯನ್ನು ಸಹ ನೀವು ನಮ್ಗೆ ತಿಳಿಸಿಕೊಟ್ರಿ. ಅದಲ್ಲದೆ ತಮ್ಮ ಎಷ್ಟೋ ಕೆಲಸ ಕಾರ್ಯಗಳನ್ನು ಬದಿಗೊತ್ತಿ ನಮಗೆ ಸವಿವರವಾದಂಥ ಮಾಹಿತಿಯನ್ನು ತಿಳಿಸಿಕೊಟ್ರಿ. ಇದಕ್ಕಾಗಿ ಬೈಕ್ ಮತ್ತು ಡಿಜಿಟಲ್ ಧನ್ಯವಾದಗಳು.